ದುರ್ಯೋಧನನನ್ನು ಗಂಧರ್ವರು ಬಂಧಿಸಿದಾಗ ಪಾಂಡವರೇ ರಕ್ಷಿಸಿದರು. ಮಹಾಭಾರತದ ಅಪರೂಪದ ಘಟನೆ. ನಮಸ್ಕಾರ ಸ್ನೇಹಿತರೆ. ಮಹಾಭಾರತದಲ್ಲಿ ದುರ್ಯೋಧನ ಮತ್ತು ಪಾಂಡವರು ಜನ್ಮಶತ್ರುಗಳು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಒಮ್ಮೆ ಅದೇ ದುರ್ಯೋಧನನ ಜೀವವನ್ನು ಪಾಂಡವರೇ ಉಳಿಸಿದ ಘಟನೆ ನಡೆದಿದೆ. ಶತ್ರುವನ್ನೇ ರಕ್ಷಿಸಿದ ಈ ಪ್ರಸಂಗ ಧರ್ಮ, ಕ್ಷಮೆ ಮತ್ತು ಕುಟುಂಬದ ಮೌಲ್ಯವನ್ನು ಸಾರುವ ಅದ್ಭುತ ಕಥೆಯಾಗಿದೆ. ಪಾಂಡವರು ಅರಣ್ಯವಾಸದಲ್ಲಿದ್ದ ಸಮಯದಲ್ಲಿ ಅವರ ದುಃಖವನ್ನು ನೋಡಿ ಸಂತೋಷಪಡಲು ದುರ್ಯೋಧನನು ತನ್ನ ಸಹೋದರರು, ಸ್ನೇಹಿತರು ಮತ್ತು ದೊಡ್ಡ ಸೈನ್ಯದೊಂದಿಗೆ ದ್ವೈತವನಕ್ಕೆ ಬಂದನು. ತನ್ನ ವೈಭವವನ್ನು ಪ್ರದರ್ಶಿಸಿ ಪಾಂಡವರ ಮನಸ್ಸಿಗೆ ನೋವುಂಟು ಮಾಡಬೇಕೆಂಬ ಉದ್ದೇಶ ಅವನದ್ದಾಗಿತ್ತು. ಅದೇ ಸಮಯದಲ್ಲಿ ಆ ಪ್ರದೇಶದಲ್ಲಿ ಗಂಧರ್ವರಾಜ ಚಿತ್ರಸೇನನು ತನ್ನ ಪರಿವಾರದೊಂದಿಗೆ ತಂಗಿದ್ದನು. ದುರ್ಯೋಧನನ ಸೈನಿಕರು ಗಂಧರ್ವರಿಗೆ ಸ್ಥಳವನ್ನು ಬಿಟ್ಟು ಹೋಗುವಂತೆ ಆದೇಶಿಸಿದರು. ಆದರೆ ಗಂಧರ್ವರು ಅದನ್ನು ನಿರಾಕರಿಸಿದರು. ಇದರಿಂದ ಎರಡೂ ಕಡೆಯ ನಡುವೆ ಭೀಕರ ಯುದ್ಧ ಆರಂಭವಾಯಿತು. ಚಿತ್ರಸೇನನು ದಿವ್ಯಾಸ್ತ್ರಗಳ ಶಕ್ತಿಯಿಂದ ದುರ್ಯೋಧನನ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿದನು. ಕೊನೆಗೆ ದುರ್ಯೋಧನನನ್ನೇ ಬಂಧಿಸಿ ತನ್ನೊಂದಿಗೆ ಕರೆದೊಯ್ದನು. ಅವನ ಜೊತೆಯಲ್ಲಿದ್ದ ಅನೇಕ ಕೌರವರು ಸೆರೆಹಿಡಿಯಲ್ಪಟ್ಟರು. ಈ ಸುದ್ದಿ ಪಾಂಡವರ ಕಿವಿಗೆ ತಲುಪಿದಾಗ ಭೀಮನು ಸಂತೋಷದಿಂದ, ನಾವು ಮಾಡಬೇಕೆಂದಿದ್ದ ಕೆಲಸವನ್ನು ಗಂಧರ್ವರೇ ಮಾಡಿದ್ದಾರೆ ಎಂದು ಹೇಳಿದನು. ಆದರೆ ಧರ್ಮರಾಜ ಯುಧಿಷ್ಠಿರನು ಭೀಮನ ಮಾತನ್ನು ಒಪ್ಪಲಿಲ್ಲ. ಯುಧಿಷ್ಠಿರನು ಹೇಳಿದನು, ನಮ್ಮೊಳಗೆ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಹೊರಗಿನವರ ಮುಂದೆ ನಾವು ಒಂದೇ ಕುಲದವರು. ನಮ್ಮ ಕುಲದವನನ್ನು ಅವಮಾನದಿಂದ ಬಿಡುವುದು ಧರ್ಮವಲ್ಲ. ಧರ್ಮರಾಜನ ಆದೇಶದಂತೆ ಅರ್ಜುನ, ಭೀಮ, ನಕುಲ ಮತ್ತು ಸಹದೇವರು ಗಂಧರ್ವರ ವಿರುದ್ಧ ಯುದ್ಧಕ್ಕೆ ತೆರಳಿದರು. ಅರ್ಜುನನು ತನ್ನ ಅಪಾರ ಪರಾಕ್ರಮದಿಂದ ಚಿತ್ರಸೇನನೊಂದಿಗೆ ಯುದ್ಧ ಮಾಡಿದನು. ನಂತರ ಚಿತ್ರಸೇನನು ಅರ್ಜುನನನ್ನು ಗುರುತಿಸಿ, ಇಂದ್ರನ ಆದೇಶದಂತೆ ದುರ್ಯೋಧನನ ಅಹಂಕಾರವನ್ನು ತಗ್ಗಿಸಲು ಈ ಕೆಲಸ ಮಾಡಿರುವುದಾಗಿ ತಿಳಿಸಿದನು. ಅರ್ಜುನನ ವಿನಂತಿಗೆ ಮಣಿದ ಚಿತ್ರಸೇನನು ದುರ್ಯೋಧನನನ್ನು ಬಿಡುಗಡೆ ಮಾಡಿದನು. ಹೀಗೆ ದುರ್ಯೋಧನನ ಜೀವವನ್ನು ಉಳಿಸಿದವರು ಅವನ ಶತ್ರುಗಳೆಂದು ಭಾವಿಸಿದ್ದ ಪಾಂಡವರೇ ಆದರು. ಆದರೆ ಈ ಘಟನೆಯಿಂದಲೂ ದುರ್ಯೋಧನನ ಮನಸ್ಸು ಬದಲಾಗಲಿಲ್ಲ. ಅವನ ಅಹಂಕಾರ ಮತ್ತು ಅಸೂಯೆ ಹಾಗೆಯೇ ಉಳಿದವು. ನಂತರ ಇದೇ ಗುಣಗಳು ಕುರುಕ್ಷೇತ್ರ ಮಹಾಯುದ್ಧಕ್ಕೆ ಕಾರಣವಾದವು. ಈ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ನಿಜವಾದ ಧರ್ಮ ಎಂದರೆ ಶತ್ರುವಿನ ಕಷ್ಟದಲ್ಲಿಯೂ ಮಾನವೀಯತೆಯನ್ನು ತೋರಿಸುವುದು. ಪ್ರತೀಕಾರಕ್ಕಿಂತ ಕರ್ತವ್ಯ ದೊಡ್ಡದು, ದ್ವೇಷಕ್ಕಿಂತ ಧರ್ಮ ಶ್ರೇಷ್ಠ ಎಂಬ ಸಂದೇಶವನ್ನು ಈ ಘಟನೆ ನೀಡುತ್ತದೆ. ಇಂತಹ ಮಹಾಭಾರತದ ಅಪರೂಪದ ಕಥೆಗಳನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.